ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸೆಪ್ಟೆಂಬರ್ 11, 1893 ಆ ದಿನದಂದು ಸ್ವಾಮಿ ವಿವೇಕಾನಂದರು ಅಮೇರಿಕೆಯ ಶಿಕಾಗೋ ನಗರದಲ್ಲಿ ವಿಶ್ವ ಮೇಳದ ಅಂಗವಾಗಿ ಆಯೋಜಿಸಲ್ಪಟ್ಟ ಸರ್ವಧರ್ಮ ಸಮ್ಮೇಳನದಲ್ಲಿ ಕೇವಲ 3.5 ನಿಮಿಷಗಳ ಭಾಷಣವನ್ನು ಮಾಡಿ ಇಡೀ ವಿಶ್ವಕ್ಕೆ ಭಾರತದ ಮಹಿಮೆಯನ್ನು ತಿಳಿಯಪಡಿಸಿದರು. ಭಾರತ ರಾಷ್ಟ್ರ ಅಜರಾಮರವಾಗಿ ಇರುವುದರ ಹಿನ್ನೆಲೆಯ ರಹಸ್ಯವನ್ನು ಸ್ವಾಮೀಜಿ ಆ ಉಪನ್ಯಾಸದಲ್ಲಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟರು. ಸನಾತನ ವೇದಾಂತ ಧರ್ಮದ ಮಹಿಮೆ ಏನು, ಅದು ವಿಶ್ವಕ್ಕೆ ನೀಡಿದ ಕೊಡುಗೆ ಏನು ಎಂಬುದನ್ನು ಅದ್ಭುತವಾಗಿ ಅತ್ಯಂತ ಸಂಕ್ಷೇಪವಾಗಿ ತಿಳಿಯಪಡಿಸಿದರು. ಸ್ವಾಮೀಜಿ ಹೇಳುವ ಪ್ರಕಾರ ಇಂಡಿಯಾಸ್ ಗಿಫ್ಟ್ ಟು ದ ವರ್ಲ್ಡ್ ಈಸ್ ಲೈಟ್ ಸ್ಪಿರಿಚುವಲ್. ಇಡೀ ವಿಶ್ವಕ್ಕೆ ನಮ್ಮ ಭಾರತ ವರ್ಷ ನೀಡುವ ಕೊಡುಗೆ ಅಥವಾ ಉಡುಗೊರೆ ಅಧ್ಯಾತ್ಮದ ಜ್ಯೋತಿ. ಅದು ಏನು ಎಂಬುದನ್ನು ಸ್ವಾಮೀಜಿ ತಮ್ಮ ಆ 3.5 ನಿಮಿಷಗಳ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ವಿಶ್ವಕ್ಕೆ ತೋರಿಸಿಕೊಟ್ಟರು. ಸ್ವಾಮೀಜಿ ವೇದಿಕೆಯ ಮೇಲೆ ನಿಂತುಕೊಂಡಿದ್ದಾರೆ. ಅವರ ಮುಂಭಾಗದಲ್ಲಿ 4,000 ವಿಚಾರವಂತ ಆಧುನಿಕರೆಂದು ಕರೆಯಿಸಿಕೊಂಡಂತಹ ಅಮೇರಿಕನ ಪ್ರಜೆಗಳು. ಅವರ ಹಿಂದೆ ನಮಗೆ ಗೊತ್ತಿರುವಂತೆ ವೇದಿಕೆಯ ಸ್ಕ್ರೀನ್ ಇರುತ್ತೆ. ಅವರ ಪಕ್ಕದಲ್ಲಿ ವೇದಿಕೆಯ ಮೇಲೆ ಇದ್ದಂತಹ ಗಣ್ಯರು, ಮಾನ್ಯರು, ಇಡೀ ವಿಶ್ವದ ವಿವಿಧ ಭಾಗಗಳಿಂದ ಆಗಮಿಸಿದ ವಿವಿಧ ಮತ ಪಂಥಗಳ ಪ್ರತಿನಿಧಿಗಳು ಕುಳಿತಿದ್ದರು. ಸೋದರಿ ನಿವೇದಿತಾ ಬಹಳ ಚೆನ್ನಾಗಿ ಹೇಳುತ್ತಾಳೆ, ಸ್ವಾಮೀಜಿಯವರ ಹಿಂದೆ ಆ ವೇದಿಕೆಯ ಸ್ಕ್ರೀನ್ ಇದ್ದದ್ದಲ್ಲ, 7,000-8,000 ವರ್ಷಗಳ ಪ್ರಾಚೀನ ಸನಾತನ ಭಾರತೀಯ ಪರಂಪರೆಯೇ ಇದ್ದಿತು. ಸ್ವಾಮೀಜಿ ತಮ್ಮ ಭಾಷಣವನ್ನು ಮಾಡಲು ಪ್ರಾರಂಭಿಸುವಾಗ ಅವರ ಮುಖ ದೇದೀಪ್ಯಮಾನವಾಗಿ ಬೆಳಗುತ್ತದೆ. ಅವರ ಕಣ್ಣುಗಳಲ್ಲಿ ಮಿಂಚು ಹೊಳೆದಂತಾಗುತ್ತದೆ. ಅವರು ಸಮಸ್ತ ಜನಸ್ತೋಮವನ್ನು ಒಮ್ಮೆ ವೀಕ್ಷಣೆ ಮಾಡ್ತಾರೆ. ಮನಸ್ಸಿನಲ್ಲಿ ತಾಯಿ ಸರಸ್ವತಿಯನ್ನು, ತಮ್ಮ ಗುರುದೇವ ಶ್ರೀರಾಮಕೃಷ್ಣ ಪರಮಹಂಸರನ್ನು ಸ್ಮರಿಸಿ, ಅಮೇರಿಕದ ಸೋದರ ಸೋದರಿಯರೇ ಎಂದು ತಮ್ಮ ಮಾತನ್ನು ಪ್ರಾರಂಭಿಸಿದರು. ನಿಮಗೆಲ್ಲ ಗೊತ್ತಿರುವಂತೆ ಸ್ವಾಮೀಜಿ ಅಮೇರಿಕದ ಸೋದರ ಸೋದರಿಯರೇ ಎಂದು ಹೇಳಲಿಕ್ಕಿಲ್ಲ. ಆ ಸಭೆಯಲ್ಲಿದ್ದ ಅಷ್ಟೂ ಜನ 2 ನಿಮಿಷ ಕಾಲ ನಿರಂತರ ಕರತಾಡನ, ಹರ್ಷೋದ್ಗಾರ, ತಮ್ಮ ಹ್ಯಾಟುಗಳನ್ನೆಲ್ಲ ಅಲುಗಾಡಿಸಿದರು. ಕೆಲವರು ಬೆಂಚುಗಳನ್ನು ಹಾರಿ ಹಾರಿ ಮುಂದೆ ಬಂದು ಸ್ವಾಮೀಜಿಯವರ ಬಟ್ಟೆಯ ತುದಿಯನ್ನಾದರೂ ಸ್ಪರ್ಶಿಸಿ ಧನ್ಯರಾಗೋಣ ಎಂದು ಹಾತೊರೆದರು. ವಿಶ್ವಧರ್ಮ ಸಮ್ಮೇಳನದ ಸಭಾಧ್ಯಕ್ಷರಿಗೆ ಆ ಜಯಕಾರವನ್ನು, ಆನಂದೋತ್ಕರ್ಷವನ್ನು
ತಡೆಯಲಿಕ್ಕೆ ಕಷ್ಟವಾಯಿತು. ಈ ಬಗೆಯ ಅಬ್ಬರದ ಕರತಾಡನವನ್ನು ಸ್ವಾಮೀಜಿಯವರಿಗೆ ಆ ಅಮೇರಿಕದ ಜನವರ್ಗ, ಅದೂ ಈ ಕೇವಲ ಅಮೇರಿಕದ ಸೋದರ ಸೋದರಿಯರೇ ಎಂಬ 2-3 ಶಬ್ದಗಳಿಗೆ ಏಕೆ ಮಾಡಿದರು? ಕಾರಣ ಬಹುಶಃ ಅವರಿಗೂ ಗೊತ್ತಿಲ್ಲ. ಅದಕ್ಕೆ ಕಾರಣ ಸ್ವಾಮೀಜಿಯವರು ಅಮೇರಿಕದ ಸೋದರ ಸೋದರಿಯರೇ ಎಂಬ ಈ ಶಬ್ದವನ್ನು ಕೇವಲ ತುಟಿಯಂಚಿನಿಂದ ಹೇಳಿದ್ದಲ್ಲ, ಅವರು ಸಮಸ್ತ ಮಾನವತೆಯೊಂದಿಗೆ ತಮ್ಮ ಏಕತೆಯನ್ನು ಅನುಭವಿಸಿ ಆ ಆಧ್ಯಾತ್ಮಿಕ ಸ್ತರದಿಂದ, ವಿಶ್ವ ಭ್ರಾತೃತ್ವದ ಸ್ತರದಿಂದ ಈ ಮಾತನ್ನು ಕೇಳಿದ್ದರಿಂದ ಅದು ಜನಮನದ ಮೇಲೆ ಅಂತಹ ಒಂದು ಗಾಢ ಪರಿಣಾಮವನ್ನು ಉಂಟು ಮಾಡಿತು. ಸ್ವಾಮೀಜಿಯವರ ಭಾಷಣ ಕೇವಲ 3.5 ನಿಮಿಷದ್ದು, ಆದರೆ ಅದ್ಭುತವಾಗಿದೆ. ಅದನ್ನೊಮ್ಮೆ ನಾವು ಅವರ ಶಬ್ದಗಳಲ್ಲಿಯೇ ಕೇಳಿಸಿಕೊಳ್ಳಬೇಕು. ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವಿಶ್ವವಿಜೇತ ವಿವೇಕಾನಂದ ಗ್ರಂಥದಲ್ಲಿ ಅನುವಾದಿಸಿದ ಪ್ರಕಾರ ಆ ಭಾಷಣವನ್ನು ಈಗ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಸ್ವಾಮೀಜಿ ಹೇಳುತ್ತಾರೆ, ನೀವು ನಮಗೆ ನೀಡಿದ ಉತ್ಸಾಹಯುತ ಆದರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಅನಿರ್ವಚನೀಯ ಆನಂದವೊಂದು ನನ್ನ ಹೃದಯವನ್ನು ತುಂಬುತ್ತದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬೌದ್ಧ ಧರ್ಮ, ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಜಗತ್ತಿಗೆ ಸಹಿಷ್ಣುತೆಯನ್ನು, ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೆ ಸಕಲ ಧರ್ಮಗಳು ಸತ್ಯ ಎಂದು ನಂಬುತ್ತೇವೆ. ಯಾವ ಧರ್ಮದ ಪವಿತ್ರ ಭಾಷೆಗೆ ಬಹಿಷ್ಕಾರ, ಎಕ್ಸ್ಕ್ಲೂಷನ್ ಎಂಬ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆ ನನ್ನದು. ಪ್ರಪಂಚದ ಎಲ್ಲ ಧರ್ಮಗಳ, ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು. ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚು ನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಗುಂಪನ್ನು ನಮ್ಮ ಮಡಿಲಲ್ಲಿಟ್ಟುಕೊಂಡು ಆಶ್ರಯ ನೀಡಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆ. ಘನ ಜರತುಷ್ಟ್ರ ಜನಾಂಗದ ಅವಶೇಷಕ್ಕೆ ಆಶ್ರಯವಿತ್ತ ಹಾಗೂ ಅವರನ್ನು ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನೆಂಬುದು ನಮ್ಮ ಹೆಮ್ಮೆ. ಸೋದರರೇ, ನಾನು ಬಾಲ್ಯಾರಭ್ಯದಿಂದ ಪಠಿಸುತ್ತಿದ್ದ ಮತ್ತು ಈಗಲೂ ಲಕ್ಷಾಂತರ ಹಿಂದೂಗಳು ಪಠಿಸುವ ಶ್ಲೋಕವೊಂದರಿಂದ ಕೆಲ ಸಾಲುಗಳನ್ನು ನಿಮಗೆ ಉದ್ಧರಿಸಿ ಹೇಳುತ್ತೇನೆ. ಇದು ಶಿವಮಹಿಮ್ನ ಸ್ತೋತ್ರದಲ್ಲಿ ಬರುವಂತಹ ಸಾಲುಗಳು. ಹೇ ಭಗವಂತ, ಭಿನ್ನ ಭಿನ್ನ ಸ್ಥಾನಗಳಿಂದುದಿಸಿದ ನದಿಗಳೆಲ್ಲವೂ ಹರಿಯುತ್ತಾ ಹೋಗಿ ಕೊನೆಗೆ ಸಾಗರದೊಳಗೆ ಒಂದಾಗುವಂತೆ ಮಾನವರು ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನುಸರಿಸುವ ಅಂಕುಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೊನೆಗೆ ನಿನ್ನನ್ನೇ ಬಂದು ಸೇರುತ್ತವೆ. ಜಗತ್ತಿನಲ್ಲಿ ಇಲ್ಲಿಯವರೆಗೆ ನಡೆಸಲ್ಪಟ್ಟಿರುವ ಮಹಾದ್ಭುತ ಸಮ್ಮೇಳನಗಳಲ್ಲೊಂದಾದ ಇಂದಿನ ಈ ಸಭೆಯು
ಭಗವದ್ಗೀತೆಯು ಬೋಧಿಸಿರುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದನ್ನೇ ಸಾರುತ್ತದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೆಯೋ ಅವರವರನ್ನು ನಾನು ಅದದೇ ಮಾರ್ಗದಿಂದ ತಲುಪುತ್ತೇನೆ. ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೇರುತ್ತವೆ. ಗುಂಪುಗಾರಿಕೆ, ಸೆಕ್ಟೇರಿಯನಿಸಮ್, ಅತಿಯಾದ ಸ್ವಮತಾಭಿಮಾನ, ಫೆನಾಟಿಸಿಸಮ್ ಹಾಗೂ ಅದರ ಘೋರ ಪರಿಣಾಮವಾದ ಧರ್ಮಾಂಧತೆಗಳು, ಬೈಗೊಟ್ರಿ, ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನು ಆಕ್ರಮಿಸಿಕೊಂಡಿವೆ. ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವ ರಕ್ತದಿಂದ ತೋಯಿಸಿವೆ. ನಾಗರಿಕತೆಗಳನ್ನು ನಾಶ ಮಾಡಿವೆ. ದೇಶ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಈ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವ ಸಮಾಜವು ಈಗಿರುವುದಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿಯುತ್ತಿತ್ತು. ಆದರೆ ಈಗ ಆ ರಾಕ್ಷಸತನದ ಅಂತ್ಯಕಾಲ ಸಮೀಪಿಸಿದೆ. ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇಂದು ಬೆಳಿಗ್ಗೆ ಮೊಳಗಿದ ಘಂಟಾನಾದವು ಎಲ್ಲ ಮತಾಂಧತೆಗೆ ಮೃತ್ಯುಘಾತವನ್ನೀಯುವುದೆಂದು ಆಶಿಸುತ್ತೇನೆ ಮತ್ತು ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುವ ಹಿಂಸೆ ದ್ವೇಷಗಳಿಗೆ ಹಾಗೂ ಒಂದೇ ಗುರಿಯೆಡೆಗೆ ಸಾಗುತ್ತಿರುವ ಪಥಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಘಾತವನ್ನೀಯುವುದೆಂದು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಇದು ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದಲ್ಲಿ ನೀಡಿದ ಮೊದಲ ಭಾಷಣ. ಇದರಲ್ಲಿ ಮುಖ್ಯವಾಗಿ ನಾವು 3 ಅಂಶಗಳನ್ನು ಗಮನಿಸಬಹುದು. ಮೊದಲನೆಯದು, ಸ್ವಾಮೀಜಿಯವರಿಗೆ ತಮ್ಮ ಧರ್ಮ, ಸಂಸ್ಕೃತಿ, ಭಾರತ ವರ್ಷದ ಕುರಿತು ಇದ್ದಂತಹ ಅತ್ಯಪಾರ ಹೆಮ್ಮೆ, ಅಭಿಮಾನ ಮತ್ತು ಆ ಅಭಿಮಾನಕ್ಕೆ ಕಾರಣ ನಮ್ಮ ರಾಷ್ಟ್ರ ಇಡೀ ವಿಶ್ವಕ್ಕೆ ಬೇಕಾದಂತಹ ಆಧಾರಭೂತವಾದ ಮೌಲ್ಯಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಆ ಸನಾತನ ಸತ್ಯಗಳನ್ನು ತನ್ನೊಳಗೆ ಧರಿಸಿಕೊಂಡಂತಹ ಏಕಮಾತ್ರ ರಾಷ್ಟ್ರ ನಮ್ಮ ಭಾರತ ವರ್ಷ ಎಂಬ ಅರಿವು. ಇಲ್ಲಿ ಗಮನಿಸಬಹುದಾದ ಎರಡನೆಯ ಅಂಶ, ಸ್ವಾಮೀಜಿ ನಮ್ಮ ಧರ್ಮವನ್ನು, ನಮ್ಮ ರಾಷ್ಟ್ರವನ್ನು ಕುರಿತು ಅಭಿಮಾನಪೂರ್ವಕ ಹೇಳುವ ಕೆಲವು ಮಾತುಗಳು. ಉದಾಹರಣೆಗೆ, ಇಡೀ ವಿಶ್ವಕ್ಕೆ ತಾಯಿನಾಡು ಅಥವಾ ವಿವಿಧ ಧರ್ಮಗಳಿಗೆ ತಾಯಿನಾಡು, ವಿವಿಧ ಜಾತಿ ಮತ ಪಂಥಗಳನ್ನು ತನ್ನಲ್ಲಿ ಧರಿಸಿಕೊಂಡಂತಹ ನಾಡು, ಪ್ರಾಚೀನ ಸನ್ಯಾಸಿಗಳ ಪರಂಪರೆಯನ್ನು ಒಳಗೊಂಡ ನಾಡು. ಈ ಬಗೆಯ ಕೆಲವು ಸುಂದರ ಶಬ್ದಗಳು. ಮೂರನೆಯ ವಿಚಾರ, ಇಲ್ಲಿ ಸ್ವಾಮೀಜಿ ನಾವು ಸಹಿಷ್ಣುತೆಯನ್ನು, ಸ್ವೀಕಾರ ಭಾವವನ್ನು ಹೊಂದಿದ್ದೇವೆ. ಟಾಲರೇಷನ್ ಆ್ಯಂಡ್ ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಎಂಬ 2 ಅತ್ಯಮೂಲ್ಯ ಶಬ್ದಗಳನ್ನು ಬಳಸುತ್ತಾರೆ. ಟಾಲರೇಷನ್ ಆ್ಯಂಡ್ ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಹಾಗೆಂದರೇನು? ಯಾವ ಮತ ಪಂಥ ಆಗಿದ್ದರೇನು, ನಾವೆಲ್ಲರೂ ವಿವಿಧ ಮಾರ್ಗಗಳ ಮೂಲಕ ಒಂದೇ ಗುರಿಯ ಕಡೆಗೆ ಹೆಜ್ಜೆ ಇಡುತ್ತಿದ್ದೇವೆ ಎಂಬ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ. ದೇವನೊಬ್ಬ, ನಾಮ ಹಲವು, ಆದ್ದರಿಂದ ಮತಭೇದದ ವಿಷ ಸಲ್ಲ. ಮೂರನೆಯ ವಿಚಾರ.
ಇಲ್ಲಿ ಸ್ವಾಮೀಜಿ ಹೇಳುವ ನಾಲ್ಕನೆಯ ಅಂಶ, ನನ್ನ ಧರ್ಮ ಸತ್ಯ ಎನ್ನುವುದಾದರೆ ಎಲ್ಲ ಧರ್ಮಗಳೂ ಸತ್ಯ, ಎಲ್ಲ ಧರ್ಮಗಳೂ ಸತ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಜತೋಮತ್ ತಥೋಪಥ್, ಎಷ್ಟು ಮತಗಳು ಅಷ್ಟು ಪಥಗಳು ಎಂದು ತಮ್ಮ ಸಾಧನೆಯ ಮೂಲಕ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸನಾತನ ಧರ್ಮ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಸತ್ಯ ಒಂದೇ. ಅದನ್ನು ಬಲ್ಲಿದರು ಬೇರೆ ಬೇರೆ ರೀತಿಯಾಗಿ ವದಂತಿ ಹೇಳುತ್ತಾರೆ. ಆದ್ದರಿಂದ ನನ್ನ ಧರ್ಮ ಸತ್ಯ ಎನ್ನುವುದಾದರೆ ಎಲ್ಲ ಧರ್ಮಗಳೂ ಸತ್ಯ. ಐದನೆಯ ಅಂಶ ಇಲ್ಲಿ ಸ್ವಾಮೀಜಿ ಹೇಳುತ್ತಿರುವುದು, ಧರ್ಮ ಎನ್ನುವುದು ಮನುಷ್ಯನ ಹೈಯೆಸ್ಟ್ ಫ್ಯಾಕಲ್ಟಿ. ಆದರೆ ಅದನ್ನು ಒಬ್ಬ ವ್ಯಕ್ತಿ ಸರಿಯಾಗಿ ಗ್ರಹಿಸಲು ಅಸಮರ್ಥನಾದಾಗ ಅಥವಾ ತನ್ನ ಅಲ್ಪದೃಷ್ಟಿಯಿಂದ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋದಾಗ ಫೆನಾಟಿಸಿಸಮ್, ಬಯಗೊಟ್ರಿ, ಸೆಕ್ಟೇರಿಯನಿಸಮ್ ಅಂದರೆ ಗುಂಪುಗಾರಿಕೆ, ಸ್ವಮತಾಭಿಮಾನ, ಧರ್ಮಾಂಧತೆ ಇತ್ಯಾದಿ ದೋಷಗಳಿಗೆ ಅವಕಾಶ ಆಗುತ್ತೆ. ಇಂತಹ ದೋಷಗಳಿಂದಲೇ ನಾಗರಿಕತೆಗಳು ನಾಶದ ತುದಿಗೆ ಹೋಗಿವೆ. ನಮ್ಮ ಸುಂದರ ಭೂಮಿ ಮಾನವ ರಕ್ತದಿಂದ ತೋಯುವಂತಾಯಿತು. ಆದ್ದರಿಂದ ಈ ಬಗೆಯ ಸಂಕುಚಿತತೆ, ಗುಂಪುಗಾರಿಕೆಗೆ ಕಾರಣವಾಗುವಂತಹ ಭಾವನೆ ಯಾವುದದು? ನನ್ನ ಧರ್ಮ ಒಂದೇ ಸತ್ಯ, ಇನ್ನೊಬ್ಬರದು ಸತ್ಯ ಅಲ್ಲ. ಟಾಲರೇಷನ್ ಮತ್ತು ಯೂನಿವರ್ಸಲ್ ಎಕ್ಸೆಪ್ಟೆನ್ಸ್ ಇಲ್ಲದಿರುವಿಕೆ, ಸಹಿಷ್ಣುತೆ ಮತ್ತು ಸ್ವೀಕಾರ ಬುದ್ಧಿ ಇಲ್ಲದಿರುವಿಕೆ, ಈ ಗುಣಗಳನ್ನು ನಾವು, ಈ ದುರ್ಗುಣಗಳನ್ನು ನಾವು ಬಿಡುವ ಪ್ರಯತ್ನ ಮಾಡೋಣ. ತನ್ಮೂಲಕ ನಮ್ಮ ಈ ಸುಂದರ ಭೂಮಿ ಧರ್ಮ ಕೃಷಿಯ ಮೂಲಕ ಇನ್ನಷ್ಟು ಸಮೃದ್ಧವಾಗಲಿ, ಶ್ರೀಮಂತವಾಗಲಿ, ಮನುಷ್ಯ ಜೀವನ ನಡೆಸಲು ಅತ್ಯುತ್ತಮ ಕ್ಷೇತ್ರವಾಗಲಿ. ಹೀಗೆ ಸ್ವಾಮೀಜಿ ಈ 3.5 ನಿಮಿಷಗಳ ಭಾಷಣದ ಮೂಲಕ ವಿಶ್ವ ವೇದಿಕೆಯಲ್ಲಿ ನಮ್ಮ ಭಾರತ ವರ್ಷದ ವಿಜಯ ಪತಾಕೆಯನ್ನು ಹಾರಿಸುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು, ಪ್ರಾಚೀನ ಆರ್ಯ ಋಷಿಗಳ ಸಂದೇಶವನ್ನು ನೀಡುವುದರೊಂದಿಗೆ ನಮಗೂ ಆ ಸಂದೇಶದ ಬೆಳಕಿನಲ್ಲಿ ನಮ್ಮ ಮುಂದಿನ ಹೆಜ್ಜೆಗಳನ್ನು ಇಡುವ ಸೂಚನೆಯನ್ನು, ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸ್ವಾಮೀಜಿಯವರ ಸಂದೇಶಗಳ ಬೆಳಕಿನಲ್ಲಿ ನಾವು ನಮ್ಮ ಭಾರತ ವರ್ಷದ ಯೋಗ್ಯ ಸಂತಾನವಾಗುವ ಪಣ ತೊಡೋಣ. ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.